ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗೆ 5,000ದಿಂದ 20 ಲಕ್ಷದವರೆಗೂ ನಿಮಗೆ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ಗೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಇಲ್ಲಿ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಎಲ್ರಿಗೂ ಸಾಲ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ಅಕಸ್ಮಾತ್ ಸಿಗಲಿಲ್ಲ ಅನ್ನೋದಾದರೆ ಸಿಕ್ಕಿದ್ರೆ ಇದರಲ್ಲೇ ಪರವಾಗಿಲ್ಲ. ಈಗ ನಾನು ನನ್ನ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ರಿಜಿಸ್ಟರ್ ಮಾಡುವಾಗ ನಿಮಗೆ ಕೆಲವೊಂದು ಆಪ್ಷನ್ಸ್ ಅನ್ನೋದು ತೋರಿಸುತ್ತೆ. ಇಲ್ಲಿ ಪರ್ಮಿಷನ್ಸ್ ಅನ್ನೋದು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಲೊಕೇಶನ್ನು, ಡಿವೈಸು, SMS, ಕಾಂಟ್ಯಾಕ್ಟ್ಸ್ ಅಂತ ಎನೇಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಇದು RBI ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನ್ನು. ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಅಲೋ 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 ಅಂತ ಕೊಡ್ತೀನಿ, ನೋಡ್ಕೋಬೋದು. ಜಸ್ಟ್ ನೀವು ಅಲೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಮೇನ್ ಇಂಟರ್ಫೇಸ್ದು ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇದರಲ್ಲಿ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬೋದು. ಎಲ್ಲಿ ಸಾಲ ಪಡ್ಕೋಬೋದು ಅಂತಂದರೆ ನಿಮಗೆ ಇಲ್ಲಿ ಕ್ಯಾಶ್ ಲೋನು, ಹೋಮ್ ಲೋನು, ಮ್ಯೂಚುವಲ್ ಫಂಡು ಮತ್ತು ಡಿಜಿಟಲ್ ಗೋಲ್ಡು, ಹೆಲ್ತ್ ಇನ್ಶೂರೆನ್ಸು ಅಂತ ಎಲ್ಲ ಕಾಣಿಸ್ತಿದೆ. ನೀವು ಇದಕ್ಕಿಂತ ಫಸ್ಟು ಏನು ಮಾಡ್ಬೋದು ಅಂತಂದರೆ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು. ನಾನು ಇಲ್ಲಿವರೆಗೂ 6,400 ರೂಪಾಯಿವರೆಗೂ ನಾನು ಗಳಿಸಿದ್ದೀನಿ, ಅಮೌಂಟ್ ಅನ್ನೋದು ಗಳಿಸಿದ್ದೀನಿ ಈ ಅಪ್ಲಿಕೇಶನ್ ಮುಖಾಂತರ. ಸೊ ನಿಮಗೆ ಲೋನ್ ಸಿಗಲಿಲ್ಲ ಅನ್ನೋದಾದರೆ ನಿಮಗೆ ಟೆನ್ಷನ್ನೇ ಬೇಡ. ನೀವು ಆರಾಮಾಗಿ ಇದ್ರ ಮುಖಾಂತರ ಹಣ ಅನ್ನೋದು ಗಳಿಸ್ಕೋಬೋದು. ನೀವೇನು ಮಾಡಬೇಕು ಅಂತಂದರೆ ಇವಾಗ ಜಸ್ಟ್ ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಿಜಿಟಲ್ ಗೋಲ್ಡು, ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ. ಡಿಜಿಟಲ್ ಗೋಲ್ಡಲ್ಲಿ ಒಂದು 10 ರೂಪಾಯಿ ಇಲ್ಲ ಅಂತಂದರೆ ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು 100 ರೂಪಾಯಿ ಇನ್ವೆಸ್ಟ್ ಅನ್ನೋದು ಮಾಡಿದ್ದೀನಿ. ಮತ್ತು ಅದನ್ನು ಬೇಕಿದ್ರೆ ಸೇಲ್ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಸೇಲ್ ಗೋಲ್ಡ್ ಅಂತ ಇರುತ್ತೆ. ನಿಮಗೆ ರಿಟರ್ನ್ ಅನ್ನೋದು ಸಿಗ್ಬಿಡುತ್ತೆ. ಒಂದು ದಿನದಲ್ಲಿ ರಿಟರ್ನ್ ಅನ್ನೋದು ಸಿಗುತ್ತೆ ನೀವು ಕೊಟ್ಟಿರೋ ಅಮೌಂಟ್ ಎಲ್ಲ. ಜಸ್ಟ್ ಯಾರಿಗಾದ್ರೂ ರೆಫರ್ ಮಾಡಿಬಿಟ್ಟು ಈ ಥರ ನೀವು ಮಾಡಿಸಿದ್ರೆ ಸಾಕು, ನಿಮಗೆ 100 ರೂಪಾಯಿ ಅನ್ನೋದು 200 ರೂಪಾಯಿ ಅನ್ನೋದು ಸಿಗುತ್ತೆ, ಹಣ ಅನ್ನೋದು ಸಿಗುತ್ತೆ. ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು. ನಿಮ್ಮ ಡೈರೆಕ್ಟ್ ಬ್ಯಾಂಕ್ಗೆ ಅನ್ನೋದು ಬರುತ್ತೆ. ಅದನ್ನು ತಗೊಂಡು ನೀವು ಆರಾಮಾಗಿ ಸಾಲ ಬೇಕಿದ್ರು ಪೇ ಅನ್ನೋದು ಮಾಡ್ಕೋಬೋದು. ಈ ಥರ ಎಲ್ಲ ಪೇ ಅನ್ನೋದು ಮಾಡ್ಕೋಬೋದು. ನೀವು ಈಗ ಸಾಲ ಬೇಕು ಅಂದ್ಕೊಳ್ಳಿ, ಇವಾಗ ಕ್ಯಾಶ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಝೀರೋ ಫೀಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ಥರ ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ಬೇಸಿಕ್ ಡೀಟೇಲ್ಸು, ವರ್ಕ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಐಡೆಂಟಿಫೈ ವೆರಿಫಿಕೇಷನ್ನು ಈ ಥರ ಎಲ್ಲ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ನೇಮಲ್ಲಿ ಏನೇನಿದೆ, ಆಧಾರ್ ಕಾರ್ಡು ಅದೆಲ್ಲ ಸಿಗುತ್ತೆ. ಇದನ್ನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಲೋನ್ಗೆ ಅನ್ನೋದು ಅಪ್ಲೈ ಮಾಡ್ಕೋಬೋದು ಗೈಸ್. ಫ್ರೆಂಡ್ಸ್, ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ 20 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 50,000 ಸಾಲ ತೊಗೊತಿದ್ದೀರಾ, 12 ತಿಂಗಳೇನಾದರೂ ಟೆನ್ಯೂರ್ ತೊಗೊತಿದ್ದೀರಾ, ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನಿಮಗೆ 22% ಅನ್ನೋದು ಇರುತ್ತೆ. EMI ನೋಡೋದಾದರೆ ಪ್ರತಿ ತಿಂಗಳು 4,680 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 12 ತಿಂಗಳಿಗೆ ನಿಮಗೆ 6,000 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಪ್ರಿನ್ಸಿಪಲ್ ಅಮೌಂಟು 6,000 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಟೋಟಲ್ ಡಿಸ್ಬರ್ಸಲ್ ಆಗೋದು, ಅಮೌಂಟ್ ಡಿಸ್ಬರ್ಸಲ್ ಆಗೋದು ನಿಮ್ಮ ಕೈಗೆ ಬರೋದು 48,525 ರೂಪಾಯಿ ಅನ್ನೋದು ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 56,160 ರೂಪಾಯಿ ಅನ್ನೋದು ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ನಿಮಗೆ 7,635 ರೂಪಾಯಿ 12 ತಿಂಗಳಿಗೆ ಜಾಸ್ತಿ ಅನ್ನೋದು ಆಗುತ್ತೆ. ಅಂದರೆ ಇಂಟ್ರೆಸ್ಟು ಮತ್ತು ಪ್ರೊಸೆಸಿಂಗ್ ಫೀಸ್ ಎಲ್ಲ ಸೇರಿಬಿಟ್ಟು ಇದರಲ್ಲಿ ಹೋಮ್ ಲೋನ್ಸ್ ಎಲ್ಲ ಅವೈಲಬಲ್ ಇದೆ. ಆರಾಮಾಗಿ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನ್ಯಾವಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.